ಹೇ ಡಾರ್ಲಿಂಗ್ಸ್, ಇದೀಗ CSIRನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು ASO ಅಂದರೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ 100 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಇದಕ್ಕೆ ಮಿನಿಮಮ್ ಸ್ಯಾಲ್ರಿ ಬಂದು ಆಯ್ಕೆಯಾದಂಥ ಅಭ್ಯರ್ಥಿಗೆ 44,000ದಿಂದ ಶುರುವಾಗ್ತಾ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಈಗಲಿಂದನೇ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಈ ಒಂದು ವೇಕೆನ್ಸಿಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಜೂನ್ 23ನೇ ತಾರೀಕಿಂದ ಶುರುವಾಗಿದ್ದು ಜುಲೈ 13ನೇ ತಾರೀಕು ಸಂಜೆ 5 ಗಂಟೆಗೆ ಅಪ್ಲೈ ಮಾಡಲು ಕೊನೆ ದಿನಾಂಕ ಇರುತ್ತೆ. ಹಾಗೆ ಸೇಮ್ ಡೇಟ್ ಕೂಡ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದಕ್ಕೆ ಕೊನೆ ದಿನಾಂಕ ಇರುತ್ತೆ. ಇಫ್ ನಿಮಗೆ ಏನಾದರೂ ಎಕ್ವೈರಿ ಏನಾದರೂ ಇದ್ದರೆ ra.helpdesk@csir.ret.in ಈ ಒಂದು ಅಫಿಷಿಯಲ್ ಇಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಇದರಲ್ಲಿ ಟೋಟಲ್ 100 ವೇಕೆನ್ಸೀಸ್ ಖಾಲಿ ಇದ್ದು ಅದರಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ನ ಜನರಲ್ ಕ್ಯಾಟಗರಿಯಲ್ಲಿ 61 ವೇಕೆನ್ಸೀಸ್, ಫೈನಾನ್ಸ್ ಆ್ಯಂಡ್ ಅಕೌಂಟ್ನಲ್ಲಿ 18 ವೇಕೆನ್ಸೀಸ್, ಸ್ಟೋರ್ ಆ್ಯಂಡ್ ಪರ್ಸಸ್ನಲ್ಲಿ ಇದೀಗ 21 ವೇಕೆನ್ಸೀಸ್ ಖಾಲಿ ಇದ್ದು ಇವರೆಲ್ಲ ಆಫೀಸರ್ಗೂ ಕೂಡ ಸ್ಯಾಲ್ರಿ ಬಂದು ಮಿನಿಮಮ್ 44,000ದಿಂದ ಶುರುವಾಗ್ತಾಯಿದ್ದು 1,42,000 ಮ್ಯಾಕ್ಸಿಮಮ್ ಇರುತ್ತೆ. ಇದರಲ್ಲಿ UR SC ST OBC ಈ ಎಲ್ಲ ಕ್ಯಾಟಗರಿ ಕೂಡ ರಿಸರ್ವೇಷನನ್ನು ಮಾಡಲಾಗಿದ್ದು ಜೊತೆಗೆ PWBD ವುಮೆನ್ ಕ್ಯಾಟಗರಿ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರುವಂಥ ಮೇನ್ ಕ್ವಾಲಿಫಿಕೇಷನ್ ಬಂದು ಯಾವುದಾದ್ರೂ ಗ್ರ್ಯಾಜುಯೇಷನ್ ಅಂದರೆ ಡಿಗ್ರಿ ಮುಗಿಸಿರ್ಬೇಕಾಗಿರುತ್ತೆ. ಜೊತೆಗೆ ಹೂ ಆರ್ ನಾಟ್ ರೆಕಮೆಂಡೆಡ್ ಕ್ಯಾಂಡಿಡೇಟ್ ಆಫ್ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಕಂಪ್ಲೀಟ್ ಮಾಡಿದರು ಇನ್ನು 2024 ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಅದರಲ್ಲಿ ಲಿಸ್ಟ್ ಆಫ್ ಡೀಟೇಲ್ಸ್ ಆಫ್ ಅವೈಲೇಬಲ್ UPSC ಪ್ರತಿಭಾ ಸೇಟು ಪೋರ್ಟಲ್ನಲ್ಲಿ ಇರುವಂಥವ್ರು ಯಾರೆಲ್ಲ ಇದ್ದರೂ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಅದರಲ್ಲಿ ಯಾರು ಈ ಒಂದು ಕ್ವಾಲಿಫಿಕೇಷನ್ಗೆ ಫಿಲ್ ಆಗೋದಿಲ್ವೋ ಅವರು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಈ ಒಂದು ವೇಕೆನ್ಸಿಗೆ ಮ್ಯಾಕ್ಸಿಮಮ್ 33 ವರ್ಷದ ಒಳಗಡೆ ಇರೋವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಆ್ಯಸ್ ಯೂಶುವಲ್ 5 years SC STಗೆ OBCಗೆ 3 years, PWBDಗೆ 10 to 15 yearsವರೆಗೂ ಇರುತ್ತೆ. ಎಕ್ಸ್ ಸರ್ವಿಸ್ಮೆನ್ ಅಭ್ಯರ್ಥಿಗೆ 3 yearsವರೆಗೂ ಇರುತ್ತೆ. ಮತ್ತು ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿರೋಂಥವ್ರಿಗೆ 5 yearsವರೆಗೂ ಇದ್ದು ಇನ್ನು ಉಳಿದಂಥ ಯಾವುದೇ ಕ್ಯಾಟಗರಿ ಕೂಡ ರಿಲ್ಯಾಕ್ಸೇಷನ್ ಅನ್ನೋದು ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ನೀವು ಅಪ್ಲಿಕೇಶನ್ ಫೀಸ್ನ 500 rupees ಪೇ ಮಾಡಬೇಕಾಗಿದ್ದು ಇದರಲ್ಲಿ ವುಮೆನ್ SC ST PW ಮತ್ತು ಎಕ್ಸ್ ಸರ್ವಿಸ್ಮೆನ್ ಯಾರೆಲ್ಲ ಇದ್ದೀರೋ ಅವರು ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ನೀವು ಸಲ್ಲಿಸಿದಂಥ ಅಪ್ಲಿಕೇಶನ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ. ಅಂದರೆ ನೀವು ಯಾವ ರೀತಿ ನಿಮ್ಮ CGPAನ ಚೆಕ್ ಮಾಡಲಾಗುತ್ತೆ, ಪರ್ಸೆಂಟೇಜ್ ತೊಗೊಂಡಿದ್ರು ಆ ಒಂದು ಆಧಾರದ ಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ CPT ಅಂದರೆ ಕಂಪ್ಯೂಟರ್ ಪ್ರೊಫೆಷನ್ಸ್ ಟೆಸ್ಟ್ನ ನೀಡಲಾಗುತ್ತೆ ನಿಮಗೆ. ಅದರಲ್ಲಿ ಮಿನಿಮಮ್ 1/5 ರೇಷಿಯೋ ನಿಮಗೆ ತೊಗೋಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಕಂಪ್ಯೂಟರ್ ಪ್ರೊಫೆಷನ್ಸ್ ಟೆಸ್ಟ್ ಬಂದು ಇದರಲ್ಲಿ ನಿಮಗೆ ಮಿನಿಮಮ್ ಕ್ವಾಲಿಫೈಯಿಂಗ್ ಬಂದು UR ಕ್ಯಾಟಗರಿಗೆ ಅಂದರೆ ಯಾರೆಲ್ಲ ಅನ್ರಿಸರ್ವ್ ಕ್ಯಾಟಗರಿ ಇದ್ದರೂ ಅವ್ರಿಗೆ 40% ತೊಗೋಬೇಕಾಗುತ್ತೆ. ಇನ್ನು ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇದ್ದರೂ ಅದು ಅವ್ರಿಗೆ 35. ಇನ್ನು ಆಲ್ PWBD ಕ್ಯಾಟಗರಿಗೆ 30% ತೊಗೊಂಡ್ರೆ ಸಾಕು, ನಿಮಗೆ ಆಯ್ಕೆ ಮಾಡಲಾಗುತ್ತೆ. ಸಿಟಿ ಫಾರ್ ಕಂಡಕ್ಟ್ CPT ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಬಂದು ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಟೀಸು ಕವರ್ ಆಗಿರುತ್ತೆ ಮತ್ತು ಔಟ್ಸೈಡ್ ಆಫ್ ದೆಹಲಿ ಆಲ್ಸೋ ನಿಮಗೆ ಕಂಡಕ್ಟ್ ಮಾಡಲಾಗುತ್ತೆ. ಬಟ್ ಇಲ್ಲಿ ಯಾವ್ಯಾವ ಸ್ಟೇಟ್ ಅನ್ನೋದನ್ನ ಮೆನ್ಷನ್ ಮಾಡಿರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ವೇಕೆನ್ಸಿಗೆ ಆಲ್ರೆಡಿ ಹೇಳಿದಾಗೆ www.csir.res.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಾದರೂ ಅಪ್ಲೈ ಮಾಡ್ಬೋದಾಗುತ್ತೆ ಅಥವಾ requirement.csir.rec.in ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಜುಲೈ 13ನೇ ತಾರೀಕು ಒಳಗಡೆ ನೀವು ಯಾರು ಬೇಕಾದ್ರೂ ಅಪ್ಲೈನ ಮಾಡ್ಬೋದಾಗುತ್ತೆ ಎಲಿಜಿಬಿಲಿಟಿ ಇರೋವಂಥವ್ರು. ಆ್ಯಂಡ್ ನೆಕ್ಸ್ಟ್ ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಫೋಟೋಸ್ ಮತ್ತು ನಿಮ್ಮ ಸಿಗ್ನೇಚರ್ ಆ್ಯಂಡ್ ನಿಮ್ಮ ಆಲ್ ಡಾಕ್ಯುಮೆಂಟ್ ಆ್ಯಂಡ್ ಸರ್ಟಿಫಿಕೇಟ್ಸ್ ಇರಬೇಕಾಗಿರುತ್ತೆ ನಿಮ್ಮ ನಿಯರ್ ಅಂದರೆ ನಿಮ್ಮ ಪಕ್ಕದಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಆದಮೇಲೆ ನಿಮಗೆ
ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದನ್ನು ಕೂಡ ನೀವು ಪಾಸ್ ಆಗಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಯಾರೆಲ್ಲ ಇವರಿಗೆ ಮಿನಿಮಮ್ ಸ್ಯಾಲ್ರಿ ಜೊತೆಗೆ ನಿಮಗೆ ಬೇರೆ ಅದರ್ ಅಲವೆನ್ಸಸ್ ಕೂಡ ಸಿಗುತ್ತೆ. ಇದರಲ್ಲಿ ನಿಮಗೆ DNS ಅಲವೆನ್ಸ್ ಆಗಿರ್ಬೋದು, HRE ಆಗಿರ್ಬೋದು, TA ಆಗಿರ್ಬೋದು, ಇದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಸಿಗ್ತಾಯಿದ್ದು. ಜೊತೆಗೆ ನಿಮಗೆ ಫೆಸಿಲಿಟೀಸ್ ಅಂದರೆ ಮೆಡಿಕಲ್ ಫೆಸಿಲಿಟೀಸ್ ಇರುತ್ತೆ, ಲೀವ್ ಟ್ರಾವೆಲ್ ಕ್ಯಾನ್ಸಲೇಷನ್ ಇರುತ್ತೆ, ಹೌಸ್ ಬಿಲ್ಡಿಂಗ್ ಅಡ್ವಾನ್ಸ್ ಇರುತ್ತೆ. ಹೀಗೆ ತುಂಬ ಫೆಸಿಲಿಟೀಸ್ ಇರುತ್ತೆ. ನಿಮಗೆ ಜೊತೆಗೆ ನ್ಯೂ ಪೆನ್ಷನ್ ಸ್ಕೀಮ್ ಕೂಡ ಆ್ಯಡ್ ಆಗುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗುತ್ತೆ. ಇಫ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕಾಣಿಸ್ತಿರೋಂಥ ಮೇಲ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಾಗಿದೆ. ಇಫ್ ಏನಾದರೂ ಆಗಲಿಲ್ಲ ಅನ್ನೋ ಒಂದು ಟೈಮ್ ಇದ್ದರೆ ಈ ಒಂದು ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ. ಇದು ಒಂದು PWBD ಕ್ಯಾಟಗರಿಗೆ ಆಗಿರುತ್ತೆ ಈ ಒಂದು ನಂಬರು. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋವಂಥವ್ರಿಗೆ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಜಾಬ್ ಹುಡ್ಕೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ.